ನಮಸ್ತೆ ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಲವ್ ಲೈಫ್ ಹೇಗಿದೆ ಅನ್ನೋ ಮೆಸೇಜ್ನ ಡಿವೈನ್ ಕಡೆಯಿಂದ ತಿಳ್ಕೊಳ್ಳೋಣ. ಶುರು ಮಾಡೋಣ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್, ಇದು ಥರ್ಡ್ ಪೈಲ್. ಈ 3 ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ರೀಡಿಂಗ್ ಅದಾಗಿರುತ್ತೆ. ಶುರು ಮಾಡೋಣ. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ಗೆ ನೋಡೋಣ. ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ, ನೀವು ಸೆಲೆಕ್ಟ್ ಮಾಡಿರೋದು ಸೆಲ್ಫ್ ವರ್ಕ್ಶಿಪ್ ಅನ್ನೋದು. ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ಳಿ, ಮಿರರಿಂಗ್ ಮಾಡಿ, ನಿಮ್ಮಲ್ಲಿ ಏನು ಕೊರತೆ ಇದೆ, ನ್ಯೂನ್ಯತೆ ಇದೆ, ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಕೆಲವರಲ್ಲಿ ತುಂಬ ಕಂಟ್ರೋಲ್ ಮಾಡಬೇಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಕ್ಯಾಮ್ರಾನು ಹಳ್ಳಾಡ್ತು ಅಂದರೆ ಕಂಟ್ರೋಲ್ ಮಾಡೋದನ್ನು ಬಿಡಿ. ಪರಸ್ಪರ ನಿಮ್ಮ ಮನಸ್ಸಿನ ಭಾವನೆಗಳು ಏನು, ನಮ್ಮಿಬ್ಬರಲ್ಲಿ ಏನು ತಪ್ಪು ನಡೀತಾ ಇದೆ, ಅದನ್ನು ಕೂತ್ಕೊಂಡು ಮುಕ್ತವಾಗಿ ಮಾತಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಒಂದು ಚಾನ್ಸ್ ಕೊಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಒಂದು ನಿಮ್ಮ ಕೆರಿಯರ್, ಒಂದು ಫೈನಾನ್ಷಿಯಲ್ ಇಶ್ಯೂ ಇರಬಹುದು, ಅದು ಒಂದು ಪ್ರಾಬ್ಲಮ್ ಇರಬಹುದು ನಿಮ್ಮ ಪ್ರೀತಿಗೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ದ ಡೆವಿಲ್ ಕಾರ್ಡ್ ಬಂದಿದೆ. ಅಂದರೆ ಅನುಮಾನ ಪಡೋದು, ಅವ್ರನ್ನ ಟ್ರ್ಯಾಪ್ ಮಾಡೋದು, ಅವ್ರಿಗೆ ಬಲೆ ಹಾಕೋದು, ಏನಾದ್ರೂ ಸಿಕ್ಕಾಕೊಳ್ತಾರ ಅನ್ನೋ ಥರ ಅದನ್ನು ಆ ಭಾವನೆ ಉಸಿರು ಕಟ್ಸುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಮಾಡ್ತಾ ಇದ್ದೀರಾ ಅದನ್ನು ಮಾಡಬೇಡಿ. ಏನು ನಿಮ್ಮ ಮನಸ್ಸಿನ ಭಾವನೆ, ಇಬ್ಬರು ಕುತ್ಕೊಂಡು ಚರ್ಚೆ ಮಾಡ್ಕೊಳ್ಳಿ, ಒಂದು ಅವಕಾಶ ಕೊಡಿ ಅವ್ರಿಗೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೀವು ದ ಮೆಜಿಷಿಯನ್ ಕಾರ್ಡ್ ಬಂದಿದೆ. ನಿಮ್ಮ ಭಾವನೆಗಳನ್ನ, ಪ್ರೀತಿಗಳನ್ನ ವ್ಯಕ್ತಪಡಿಸೋದು, ಅದನ್ನು ಯಾವ ರೀತಿ ಅದನ್ನು ಬೆಳವಣಿಗೆ ಮಾಡಬೇಕು. ಯಾಕಂದರೆ ನೀವು ಮೆಜಿಷಿಯನ್ ಆಗಿರೋದ್ರಿಂದ ಅವರು ಯಾವುದೇ ರೀತಿ ಇದ್ರೂ ನೀವು ನಿಮ್ಮ ಒಂದು ಪ್ರೀತಿಯಲ್ಲಿ ಅವ್ರನ್ನ ಸರಿ ಮಾಡಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಯಾರೆಲ್ಲ ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ಪ್ರೊಟೆಕ್ಷನ್ ಇದೆ ಅನ್ನೋದನ್ನ ಫಸ್ಟ್ ಆಫ್ ಆಲ್ ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಲಿ ನಂಬಿಕೆ ಇರಲಿ. ಆ ನಂಬಿಕೆ, ನಿಮ್ಮ ಪ್ರೀತಿನ, ನಿಮ್ಮ ಪಾಸಿಟಿವ್, ನೀವು ಹೆಚ್ಚು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಮತ್ತು ನಂಬಿಕೆ ಇಟ್ಕೊಳ್ಳಿ. ಆಗ ನಿಮ್ಮಲ್ಲಿ ಒಂದು ರೊಮ್ಯಾನ್ಸ್, ಪ್ರೀತಿ ಹೆಚ್ಚಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಪಾತ್ರರು ಏನಂದರೆ, ನಿಮ್ಮ ಪ್ರೀತಿ ನಿಮ್ಮ ಸೋಲ್ಮೆಟ್ ಆಗಿರುತ್ತೆ, ಆತ್ಮ ಸಂಗಾತಿಗಳಾಗಿರ್ತಾರೆ. ನಂಬಿಕೆ ಇಡಿ. ಒಂದು ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ ಥರ ನಂಬಿಕೆ ಇಲ್ಲದೆ ಇರೋದು, ಅನುಮಾನಿಸ್ತಾ ಇರೋದು, ಪ್ರತಿಯೊಂದರಲ್ಲೂ ಆ ಥರ ನೆಮ್ಮದಿ ಇಲ್ಲದೆ ಇರೋ ಥರ
ಮಾಡ್ಕೊಳ್ಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಎಂಥದೇ ಒಂದು ನಿಮ್ಮ ಭಾವನೆಗಳು ಯಾವುದೇ ಏರುಪೇರಿದ್ರೂ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಜೊತೆ ಇರೋ ಅಂಥ ಪ್ರೀತಿ ಅದು. ಯಾಕಂದರೆ ಅದು ಸೋಲ್ಮೇಟ್, ಆ ಆತ್ಮ ಸಂಗಾತಿ ಆಗಿರೋದ್ರಿಂದ ನಿಮ್ಮದ ನೀವು ಅವ್ರನ್ನ ಆಗಿರ್ಬೋದು, ಅವ್ರು ನಿಮ್ಮನ್ನಾಗಿರ್ಬೋದು, ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಸರಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಒಂದು ಚಾತುರ್ಯದಿಂದ ನೋಡಿ. ಇದು ಏನು ಹೇಳ್ತಾರೆ, ಇದು ಪಜಲ್, ಎಂಥದೇ ಪಜಲ್ ಇದ್ರೂ ಅದನ್ನು ಸರಿ ಮಾಡಿ, ರೂಬಿಕ್ಸ್ ಕ್ಯೂಬ್ ಆಟನ ಹೆಂಗೆ ಎಲ್ಲ ಬೇರೆ ಬೇರೆ ಕಲರ್ಸ್ ಇರುತ್ತೆ, ಆದರೆ ಅದನ್ನು ಸರಿ ಮಾಡಿ ಒಂದು ಲೆವೆಲ್ಗೆಲ್ಲ ಒಂದೇ ಕಲರ್ ಮಾಡಿ ತಗೊಬರೋ ಅಂಥ ಚಾತುರ್ಯ, ಬುದ್ಧಿವಂತಿಕೆ ನಿಮ್ಮ ಪ್ರೀತಿಗಿದೆ. ಯಾಕಂದರೆ ಅವರು ನಿಮ್ಮ ಆತ್ಮ ಸಂಗಾತಿ, ನಂಬಿಕೆ ಇಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಮದುವೆ ಹೆಣ್ಣು ಥರ ಕೂತಿದ್ದಾರೆ, ಫ್ರೆಂಡ್ಸ್ನ ಹೆಲ್ಪ್ ಕೇಳಿ ಅಂತ ಇದೆ. ಯಾರಾದರೂ ಮದುವೆ ಆಗೋರಿದ್ರೆ ನಿಮಗೆ ಅವರು ಸೋಲ್ಮೇಟ್ ಆಗಿರ್ತಾರೆ. ಆ ಮದುವೆಗೆ ಸಹಾಯಕ್ಕೆ ಫ್ರೆಂಡ್ನ ಸಹಾಯ ಕೇಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಡಿವೈನು. ಮತ್ತು ನೋಡಿ, ಅದು ನಿಮ್ಮನ್ನೇ ನೀವು ಒಂದು ಬ್ಲಾಕ್ ಮಾಡಿಕೊಂಡು ಒಂದು ಬಲಿಪಶು ಮಾಡ್ಕೋಬೇಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಲಿ ನಂಬಿಕೆ ಇರಲಿ, ಒಂದು ಪಾಸಿಟಿವ್, ನಿಮ್ಮ ಪ್ರೀತಿ ಬಗ್ಗೆ ಒಂದು ಒಳ್ಳೆ ಹಿತಕರವಾದ ಪರಿಶುದ್ಧವಾದ ಒಂದು ಥಾಟ್ಸ್ ಇರಲಿ, ಒಂದು ಪಾಸಿಟಿವ್ ಆಗಿರಲಿ ನಿಮ್ಮ ಆಲೋಚನೆಗಳು, ಕಲುಷಿತ ಮಾಡ್ಕೋಬೇಡಿ ನಿಮ್ಮ ಆಲೋಚನೆಗಳನ್ನ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಸಂಗಾತಿ ಆತ್ಮ ಸಂಗಾತಿಯಾಗಿದ್ದಾರೆ, ನೀವು ಅವ್ರನ್ನ ನಂಬಬೇಕು. ನಿಮ್ಮನ್ನು ನೀವು ಬ್ಲಾಕ್ ಮಾಡಿಕೊಂಡು ಈ ಥರ ಬಲಿಪಶು ಮಾಡ್ಕೋಬೇಡಿ, ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ ಮಾಡ್ಕೋಬೇಡಿ. ಅವರು ನಿಮ್ಮ ಯಾವುದೇ ನ್ಯೂನ್ಯತೆಗಳನ್ನು ಅದನ್ನು ಸರಿ ಮಾಡಿ ನಿಮ್ಮ ಜೊತೆ ಹೆಜ್ಜೆಗೆ ಹೆಜ್ಜೆ ಹಾಕೋ ಅಂತ ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ. ನಿಮ್ಮಲ್ಲಿ ಅವರು ಅದನ್ನು ನಂಬಿಕೆ ಇಟ್ಟರೆ, ಒಂದು ಪಾಸಿಟಿವ್ ಥಾಟ್ಸ್ಗಳೆಲ್ಲ ಆ ಪ್ರೀತಿಲಿ ನೀವು ನಂಬಿಕೆ ಇಡಿ. ನಿಮ್ಮ ಆಲೋಚನೆಗಳು ಪರಿಶುದ್ಧವಾಗಿರಲಿ, ಪಾಸಿಟಿವ್ ಆಗಿರಲಿ, ನಿಮಗೆ ಡಿವೈನ್ ಕಡೆಯಿಂದ ಪ್ರೊಟೆಕ್ಷನ್ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಸಂಗಾತಿ ನಿಮ್ಮ ಆತ್ಮ ಸಂಗಾತಿಯಾಗಿದ್ದಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿರುತ್ತೆ ನೋಡೋಣ. ಯಾರೆಲ್ಲ ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ
ಏನು ಮೆಸೇಜ್ ಸಿಗ್ತಿದೆ ಅಂದರೆ, ನಿಮ್ಮ ಲವ್ ಲೈಫ್ನಲ್ಲಿ ಡಿವೈನ್ ಕಡೆಯಿಂದ ನಿಮ್ಮ ಈ ಜಗಳಗಳು, ಅದರಿಂದ ಆಗೋ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಒಂದು ಸ್ವಲ್ಪ ಪಾಸ್ ತಗೊಳ್ಳಿ. ಯಾಕಂದರೆ ನಿಮ್ಮ ರೀಡಿಂಗ್ ಮಾಡಬೇಕಂದ್ರೆ ನನಗೆ ಫೋನ್ ಚಾರ್ಜ್ ಹೋಯಿತು, ಅದನ್ನು ಮತ್ತೆ ರೀಚಾರ್ಜ್ ಮಾಡಿ ಮತ್ತೆ ರೀಡಿಂಗ್ ಶುರು ಮಾಡಿದ್ದೀನಿ. ಏನಂತ ಅಂದರೆ, ಇದರಿಂದ ಸ್ವಲ್ಪ ಪಾಸ್ ತಗೊಳ್ಳಿ, ನಿಮ್ಮನ್ನು ನೀವು ಅರ್ಥಕೊಳ್ಳಿ, ತಿದ್ದುಕೊಳ್ಳಿ, ನಿಮ್ಮಲ್ಲಿ ಏನು ತಪ್ಪಿದೆ ಅದನ್ನು ತಿದ್ದುಕೊಳ್ಳಿ, ಸರಿ ಮಾಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮನ್ನು ನಿಮ್ಮ ಪ್ರೀತಿ, ಇಲ್ಲಿ ಯಾರು ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪ್ರೀತಿ ಒಂದು ಮಕ್ಕಳಾಗಿರ್ಬೇಕಾದ್ರೇ ನಿಮ್ಮ ಪ್ರೀತಿ, ನೀವು ಆ ಪ್ರೀತಿ ಒಂದು ಪಾಶದಲ್ಲಿ, ಬಲೆಯಲ್ಲಿ, ಅದರಲ್ಲಿ ಒಂದು ಬಿದ್ದಿರೋದು ನೀವು. ಚೈಲ್ಡ್ಹುಡ್ಡಲ್ಲೇ ನೀವು ಒಂದು ಪ್ರೀತಿಗೆ ಆಕರ್ಷಿತರಾಗಿರೋರು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿನ ನೀವು ಎಕ್ಸ್ಪ್ರೆಸ್ ಮಾಡಿ, ಅದನ್ನು ಒಂದು ನಿಮ್ಮ ಪ್ರೀತಿಲಿ ಒಂದು ತುಂಟತನ, ಒಂದು ಸನ್ನೆ ಮಾಡ್ತಾರಲ್ವ, ಒಂಥರ ಆ ಪ್ರೀತಿಲಿ ಆ ತುಂಟತನ, ಒಬ್ರನ್ನ ಒಬ್ಬರು ಒಂದು ಪ್ರೀತಿಯಿಂದ ಕೆಣಕಾಡೋದು, ಈ ಥರ ಒಂದು ಆ ಥರ ಒಂದು ಭಾವನೆ ಇರಲಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದನ್ನು ಆ ಭಾವನ ನೀವು ಎಕ್ಸ್ಪ್ರೆಸ್ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಒಬ್ರಿಗೊಬ್ರು ನಿಮ್ಮ ಭಾವನೆಗಳನ್ನ ಹಂಚ್ಕೊಳ್ಳಿ, ನಿಮ್ಮ ಪ್ರೀತಿನ ಹಂಚ್ಕೊಳ್ಳಿ. ನಾವು ಏನಕ್ಕೆ ಈ ಥರ ಮಾಡೋದು, ತಪ್ಪು ಮಾಡ್ತೀವಿ, ಏನು ಆಯ್ತಾ, ನನಗೆ ಈ ಥರ ಅವಶ್ಯ, ನೀವು ಈ ಥರ ಇರಬೇಕು, ಆ ಥರ ಒಬ್ರಿಗೊಬ್ರು ನಿಮ್ಮ ಮಾತನ್ನ, ನಿಮ್ಮ ಹೃದಯದ ಮಾತನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ಯಾಷನ್ ಏನಿದೆ, ನಿಮ್ಮ ಆಸಕ್ತಿ ಏನಿದೆ, ಅದನ್ನು ಅವ್ರಿಗೆ ವ್ಯಕ್ತಪಡಿಸಿ ನಿಮ್ಮ ಹೃದಯನ, ನಿಮ್ಮ ಸೋಲ್ನ ಒಂದು ಆಡೋದಕ್ಕೆ, ಖುಷಿ ಪಡೋದಕ್ಕೆ ಬಿಡಿ, ಅದನ್ನು ಹೋಲ್ಡ್ ಮಾಡಿಟ್ಕೊಳ್ಬೇಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಒಂದು ಪ್ರೀತಿ, ಆ ಪ್ರೀತಿನ ಮುಂದುವರ್ಸೋದಕ್ಕೆ ಅಟೆನ್ಷನ್ ಕೊಡಿ, ಒಬ್ರಿಗೊಬ್ರು ಅಟೆನ್ಷನ್ ಕೊಟ್ಟು ಅದು ನಿಮ್ಮ ರಿಲೇಷನ್ಶಿಪ್ನ, ನಿಮ್ಮ ಕೆಮಿಸ್ಟ್ರಿನ ಗಟ್ಟಿ ಮಾಡ್ಕೊಳ್ಳಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಏನು ನಿಮ್ಮ ಪ್ರೀತಿಲಿ ಹಿಂದೆ ಈ ಜಗಳಗಳಾಗಿರ್ಬೋದು, ಒಂದು ಅದರಿಂದ ಏನೋ ಒಂದು ಹಾಳಾಗಿದೆ, ನಿಮ್ಮ ಹೃದಯ ನೋವಾಗಿರ್ಬೋದು, ಅಥವಾ ಏನೋ ಒಂದು ತುಂಬ ಒಂದು ಹದಗೆಟ್ಟಿರೋವಂಥ ಆ ಪರಿಸ್ಥಿತಿನ ನೆಂದು ಅದನ್ನು ಇನ್ನಷ್ಟು ನಿಮ್ಮ ಸಂಬಂಧ ಹಾಳು ಮಾಡ್ಕೊಳ್ಳೋದು ಬೇಡ, ಅದರಿಂದ ಪಾಠ ಕಲಿತು ಮುನ್ನಡೀರಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ನಿಮ್ಮ ಆ ಧ್ಯಾನದಲ್ಲಿ ಅವರು ಮುಳುಗ್ತಾರೆ. ಅಷ್ಟು ಒಂದು ಪ್ರೀತಿ, ನಿಮ್ಮ ಮೇಲೆ ಒಂದು ಆಕರ್ಷಣೆ ಇದೆ. ನಿಮ್ಮ ಒಳಗಡೆನೆ ಒಂದಾಗಬೇಕು, ನಿಮ್ಮಲ್ಲೇ ಮುಳುಗೋಗ್ಬಿಡ್ಬೇಕು ಅನ್ನೋ ಒಂದು ಪ್ರೀತಿ ಇದೆ ಅವ್ರ ಹತ್ರ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೀವು ಸೆಲೆಕ್ಟ್ ಮಾಡಿರೋ ಕಾರ್ಡ್ ಅದೇನೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್.